ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಸಂದರ್ಭದಲ್ಲಿ ನಾನು 2023-24ರಲ್ಲಿ ಹೈಕೋರ್ಟಿಗೆ ಹೋಗಿ ಒಂದು ಆದೇಶ ತಂದಿದ್ದೇನೆ. ಆ ಆದೇಶ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಬ್ರೋಕರನ್ನು ಹೊರಗಿಟ್ಟು ಡೈರೆಕ್ಟ್ ವ್ಯಾಪಾರಸ್ಥರಿಗೆ ಒಬ್ಬರಿಗೆ ಒಂದು ಜಾಗ ಕೊಡಬೇಕಂತ ಅವರು ಆದೇಶ ಮಾಡಿದರು. ಶ್ರೀ ನಾಗಪ್ರಸನ್ನ ನ್ಯಾಯಾಧೀಶರು. ಆದರೆ ಇಲ್ಲಿ ಕಳೆದ ವರ್ಷ ಒಬ್ಬರಿಗೆ 2 ಅಂಗಡಿ ಕೊಡ್ತೇನೆ ಅಂತ ಹೇಳಿ ಅವರು ಜಾತ್ರೆಯಲ್ಲಿ ದೇವಸ್ಥಾನದಲ್ಲಿ 2 ಅಂಗಡಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಇದು ಮಾಡಿ ವಾಪಸ್ಸು ಕಂಟೆಂಪ್ಟ್ ಕೋರ್ಟ್ ಅಂತ ನಾನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದೇನೆ. ಈಗ ಈ ವರ್ಷ ಸಹ ಹಾಗೆ ಅವರು 320 ಅಂಗಡಿ ಏನೋ ಮಾಡಿದ್ದಾರೆ. ಪ್ರತ್ಯಕ್ಷದಲ್ಲಿ ನೋಡುವಾಗ ಅಲ್ಲಿ 710 ಅಂಗಡಿ ಉಂಟು. ಅವರು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು, ಅಷ್ಟು ದೊಡ್ಡ ಜಾಗದಲ್ಲಿ ಖಾಲಿ 300 ಅಂಗಡಿ ಇರ್ಬೋದಾ? ನೀವೇ ವಿಚಾರ ಮಾಡ್ಬೋದು. ಹಾಗೆ ಅವರು ಎರಡನೇದಾಗಿ ಖಾಲಿ ಹೆಸರಿಗೆ ಮಾತ್ರ ಒಂದು ಇಲ್ಲಿಂದ ಮುಂದೆ ನಾವು ಯಾರು ಕೊಡೋದಿಲ್ಲ, ಖಾಲಿ ಜಾಗ ಇರ್ತದೆ ಅಂತ ಹಾಗೆ ಹೇಳ್ತಾರೆ. ಅರ್ಧಷ್ಟೇ ಎಲ್ಲ ಜಾಗ ಮಾಡ್ತಾರೆ ಮತ್ತು ಉಳಿದ ಜಾಗ ಎಲ್ಲ ಅವರು ಪರಸ್ಪರ ಆಗಿ ಕೊಡ್ತಾರೆ. ಸುಮಾರು ನನ್ನ ಲೆಕ್ಕ ಪ್ರಕಾರ ಒಂದು ಅಂಗಡಿಗೆ ನಾವು 30,000-40,000 ಹಿಡಿದ್ರೆ ಮಿನಿಮಮ್ ಆಗಿ 1 ಕೋಟಿ ತನಕ ಹೋಗ್ತದೆ. ಇದೊಂದು ದೊಡ್ಡ ಭ್ರಷ್ಟಾಚಾರ. ಹಾಗೆ ಅಲ್ಲಿ ನಮ್ಮ ಅಂಗಡಿಗೆ ನಾವು ಕಲೆಕ್ಷನ್ ತಗೊಳ್ತೇವೆ, KEBಯಿಂದ ಮೀಟ್ರ್ ತಗೊಳ್ತೇವಲ್ಲ, ಆ ಮೀಟ್ರಲ್ಲಿ ಸಹ ಅವರು ಮಿನಿಮಮ್ 1 ಮೀಟ್ರ್ ಕನೆಕ್ಷನ್ಗೆ 5,000 ರೂಪಾಯಿ ಕಲೆಕ್ಷನ್ ಮಾಡ್ತಾರಂತ ನಮಗೆ ಕಂಡು ಬಂದಿದೆ ಕ್ಲಿಯರಾಗಿ. ಹಾಗೆ ಎರಡನೇದಾಗಿ ಮೊನ್ನೆ ಅವರು ಎಲ್ಲ ಅಂಗಡಿಯವರಿಂದ 320 ಅಂಗಡಿಯವರಿಂದ 1,000 ರೂಪಾಯಿ ಅಂತ ಕಸ ವಿಲೇವಾರಿಗೆ ಅಂತ ತಗೊಂಡಿದ್ದಾರೆ. ಅದು ಮಿನಿಮಮ್ 3,20,000 ಆಗ್ತದೆ. ಇವರು 2.5 ಲಕ್ಷಕ್ಕೆ ಪಟ್ಟಣ ಪಂಚಾಯತ್ ಟೆಂಡರ್ ಕೊಟ್ಟಿರೋಂಥ ಸುದ್ದಿ ಸಿಕ್ಕಿದೆ ನಮಗೆ. ಹಾಗೆ ಸುಮಾರು ವಿಷಯ, 1-2 ವಿಷಯ ಅಲ್ಲ. ಅವ್ರು ಮೊದಲು ಎಲ್ಲ ಮಾಡೋ ಮೊದಲು ಒಂದು ರೂಲ್ಸ್ ಹೇಳ್ತಾರೆ, ಅಲ್ಲಿ ಆಗೋದು ಇನ್ನೊಂದು. ಮತ್ತೊಂದು ಆ ರೂಲ್ಸಲ್ಲಿ ಅವ್ರು ಹೇಳ್ತಾರೆ ಅನ್ಯ ಧರ್ಮ ನಾವು ಜಾಗ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಲ್ಲಿ ಎಲ್ಲ ಅನ್ಯ ಧರ್ಮ ಸುಮಾರು ಜನ ಇದು ವ್ಯಾಪಾರ ಮಾಡ್ತಾಯಿದ್ದಾರೆ. ನಾವು ಅವ್ರು ವಿರೋಧ ಅಲ್ಲ, ಆದರೆ ಇವರು ಏನು ಒಂದು ರೂಲ್ಸ್ ಮಾಡ್ತಾರಲ್ಲ, ಆ ರೂಲ್ಸ್ ಪ್ರಕಾರ ಅವ್ರು ಹೋಗಲಿ. ರೂಲ್ಸ್ ಬಿಟ್ಟು ಯಾಕೆ ಮಾಡಬೇಕು ಅವರು? ಅವರೇ ಒಂದು ರೂಲ್ಸ್ ಹೇಳ್ತಾರೆ, ಅಲ್ಲಿ ತೋರಿಸ್ಲಿಕ್ಕೆ ಮಾತ್ರ ಒಂದು ರೂಲ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಬೇರೆ ಆಗ್ತದೆ. ಆಮೇಲೆ ಒಮ್ಮೆ ಆದಮೇಲೆ ಆ ಸ್ಥಳದಲ್ಲಿ ವ್ಯಾಪಾರಸ್ಥರ ಸ್ಥಳದಲ್ಲಿ ಅವ್ರಿಗೆ ಕಷ್ಟ ತೊಂದರೆ ನೋಡ್ಕೊಳ್ಳೋಕೆ ಯಾವುದಕ್ಕೂ ಬರಲಿಲ್ಲ. ಕಳೆದ ವರ್ಷ ಚಪ್ಪರ ಹಾರಿ ಸುಮಾರು ಜನ ಲಾಸ್ ಎಲ್ಲ ಆಗಿದೆ ಮಳೆಯಲ್ಲಿ. ಕಳೆದ ವರ್ಷ 1 ರೂಪಾಯಿ ಅವರು ನುಕ್ಸಾನ್ ಭರ್ಪಾಯಿ ಅಂತ ಸಹ ಕೊಡಲಿಲ್ಲ. ಈ ವರ್ಷ ಸಹ ಏನು ಮಾಡಿದ್ದಾರೆ ಅವರು, ನಾವೆಲ್ಲ ಮುನ್ಸೂಚನೆ ಆಗಿ ಎಲ್ಲ ಸೀಟೆಲ್ಲ ಹಾಕಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅವರು ಹೇಳಿ ಕಸವಿಲ್ಲ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಸಂಜೆ 4 ಗಂಟೆ ಬಂದು ಅವ್ರು ಶುರು ಮಾಡ್ತಾರೆ ಕೆಲಸ. ಅಂದರೆ ವ್ಯಾಪಾರ ಶುರುವಾಗ್ತಾ ವ್ಯಾಪಾರ ಬರ್ತಾರೆ ಕಸ ಗುಡಿಸ್ಲಿಕ್ಕೆಲ್ಲ. ಹಾಗೆ ಸುಮಾರು ಪ್ರಾಬ್ಲಮ್ ಉಂಟು. ಅವ್ರದ್ದು 1-2 ಸುಮಾರು ಟಾಯ್ಲೆಟ್ ಬಾತ್ರೂಮ್ ಇದು ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ, ನೀರಿನ ವ್ಯವಸ್ಥೆ ಸಹ ಮಾಡಿಕೊಡಲಿಲ್ಲ ಅವರು. ಅಲ್ಲಿ ನೀರಲ್ಲಿ ಈಗ ಅಲ್ಲಿ ಕೆಲವರು ಇದು ನಮ್ಮ ಶೌಚಾಲಯ ಅಲ್ಲಿದ್ದು ನೀರು ತಗೊಂಡು ಮಾಡ್ತಾಯಿದ್ದಾರೆ. ಇವ್ರನ್ನ ಟ್ಯಾಪ್ ಹಾಕಿ ಕೊಡ್ತಾಯಿದ್ದಾರೆ, ಅದು ಸಹ ಮಾಡಲಿಲ್ಲ. ಅಂದರೆ ನೋಡ್ಲಿಕ್ಕೆ ಇದೆಲ್ಲ ಒಂಥರ ಗಲೀಜು. ಒಂದು ಏನೇ ಪ್ರೊಸೀಜರ್ ಇಲ್ಲ, ಅವರು ಒಂದು ರೂಲ್ಸ್ ಇಲ್ಲ, ಏನೂ ಇಲ್ಲ. ದಯಮಾಡಿ ನಾವು ವಿನಂತಿ ಮಾಡೋದು, ನನ್ನ ಪರವಾಗಿ ಇನ್ನೂ ಸ್ವಲ್ಪ ಅಲ್ಲಿ ಬಂದು ಕನ್ಫರ್ಮ್ ಮಾಡ್ಬೋದು. ಇನ್ನು 25-26 ತನಕ ಅಂಗಡಿ ಸುಮಾರು ಜನ ನಿಲ್ತಾರೆ ಅಲ್ಲಿ. ಈಗ ನೀವು ಕೌಂಟ್ ಮಾಡಲಿಕ್ಕೆ ಇವತ್ತು ಅಥವಾ ನಾಳೆ ಹೋದರೂ ಸಹ ನಿಮಗೆ 700ಕ್ಕಿಂತ ಹೆಚ್ಚು ಅಂಗಡಿ ಖಂಡಿತ ಸಿಗ್ತದೆ. ಅದು ಅವರು ಎಲ್ಲ ಮಾಡಿ ಕೊಟ್ಟಿದ್ದರೆ ಎಲ್ಲ ಪರ್ಸನ್ ಕರೆಕ್ಟಾಗಿ ಹೋಗ್ತದೆ, ಒಂದು 10,000-20,000 ಜಾಗ ಹೋಗ್ತದೆ. ಆದರೆ ಇವರು ಏನು ಮಾಡ್ತಾರೆ, ಬ್ರೋಕರ್ ಹಿಡ್ಕೊಂಡು ಬ್ರೋಕರ್ ಹೋಗಿ ಹೊರಗೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಹ ರೆಕಾರ್ಡ್ ಏನಾದರೂ ಉಂಟು. ನಾನೊಬ್ಬನ ಹತ್ರ ಒಂದು ಬ್ರೋಕರ್ 1.5 ತಿಂಗಳ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ ಹೇಳಿದ್ದಾನೆ, ಮುಂದೆ ಜಾಗ ಎಲ್ಲ ಹೋಗಿದೆ, ನಾನು ಬೇರೆಯವ್ರಿಗೆ ಕೊಟ್ಟಾಗಿದೆ, ಅದ್ರ ಬಗ್ಗೆ ಮತ್ತೆ ನಾನು ಮಾತಾಡ್ತೇನೆ ಅಂತ ಎಲ್ಲ ಹೇಳಿದ್ರೆ ರೆಕಾರ್ಡಿಂಗ್ ಎಲ್ಲ ನನ್ನ ಉಂಟು ಅದ್ರ ಬಗ್ಗೆ ಸಹ. ಆದ್ದರಿಂದ ವಿನಂತಿ ಮಾಡ್ತೇನೆ, ತಾವು ಸ್ವಲ್ಪ ಸಹಕಾರ ಮಾಡಬೇಕಾಗಿ ಎಲ್ಲ ಅಂತ ಕೇಳ್ಕೊಳ್ತಿದ್ದೇನೆ. ನಾನು ಇದ್ರ ಬಗ್ಗೆ ನಾಳೆ SP ಮತ್ತು ಇವ್ರನ್ನ ಜಿಲ್ಲಾಧಿಕಾರಿ ಭೇಟಿಯಾಗಿ ಅವ್ರಿಗೆ ನಿವೇದನೆ ಸಹ ಕೊಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿ DC ಅಂಡರಲ್ಲಿ ಬರ್ತದಲ್ಲ ಈ ದೇವಸ್ಥಾನ. ಇವತ್ತು ರಜೆ ಅಲ್ಲ, ನಾಳೆ ಕೊಡ್ತೇನೆ, ರೆಡಿ ಮಾಡಿ ಇಟ್ಟಿದ್ದೇವೆ ಎಲ್ಲ. 320 ಅಂಗಡಿಗೆ 10/10 ಎಲ್ಲ ಮಾಡಿಸಿದ್ದಾರೆ ಅವರು. ಸ್ಟಾರ್ಟ್ ಬಿಡ್ 10,000 ಶುರು ಮಾಡ್ತಾರೆ. ಬಿಡ್ ಪಟ್ಟಣ ಪಂಚಾಯತ್ ರೂಲ್ಸ್ ಪ್ರಕಾರ ಬಿಡ್ 3,000 ಸ್ಟಾರ್ಟ್ ಆಗಬೇಕು ನನ್ನ ಲೆಕ್ಕದಲ್ಲಿ. ಅವ್ರು 10,000 ಮಾಡ್ತಾರೆ, ಮಾಡಲಿ ತೊಂದರೆ ಇಲ್ಲ. ಅದು ಅಲ್ಲಿ ಬಂದು 7,000 ಜನ ಇರ್ತಾರೆ ಈ 320 ಅಂಗಡಿಗೆ. ಇದು ಲೆಕ್ಕ ತೋರಿಸೋದಕ್ಕಾಗಿ ಗೌರ್ಮೆಂಟಿಗೋಸ್ಕರ. ಅಲ್ಲಿ ಅಂಗಡಿ ಉಂಟು, 700 ಅಂಗಡಿ ಉಂಟು ಅಲ್ಲಿ ಆಲ್ರೆಡಿ. ಸಾರಿ ಗೊತ್ತಿರಲ್ಲ. ಕಲ್ಲಡಕ. ಕಳೆದ ವರ್ಷ ತಗೊಂಡು 2 ವರ್ಷ ತಗೊಂಡಿದ್ದೀನಿ. ನಂದು 2 ಸ್ಟಾಲ್ ತಗೊಂಡು ನನ್ನ ಹೆಸರು ಮತ್ತು ನನ್ನ ಮಿಸೆಸ್ ಇಬ್ಬರು ಹೆಸರು ತಗೊಂಡಿದ್ದೀನಿ. ನಾವು 20 ಅಂಗಡಿ ಮಾಡಿದ್ದೆ ನಾನು. ಅದಕ್ಕೆ 72,000 ರೂಪಾಯಿ ಕಟ್ಟಿದ್ದೇನೆ. 2,000 ರೂಪಾಯಿ ಕಸ ಇಲ್ಲ, ಹಾಗೆ 74,000 ಕಟ್ಟಿದ್ದೇನೆ. ಅದ್ರ ರಿಸೀಟ್ ಬೇಕಾದ್ರೆ ಉಂಟು, ತೋರಿಸ್ತೇನೆ ನಿಮಗೆ. ಬೇಕಾದರೆ 74,000. 2 ಸ್ಟಾಲಿಗೆ 77,000, ಒಂದು 26, ಮತ್ತೊಂದು 46 ಪ್ಲಸ್ 7,000 ಕಸ ವಿಲೇವಾರಿ.
2,000 ಕಸ ವಿಲೇವಾರಿ ಮಾಡ್ತಾರೆ, ಕಸ ತೆಗಿಲಿಕ್ಕೋಸ್ಕರ. ಹಾಂ, ಈ ಕರ್ನಾಟಕ ರಾಜ್ಯ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಹಾಂ, ರಿಜಿಸ್ಟರ್ಡ್ ಆಗಿದೆ. ಎಸ್, ಇದೇ ಸಲ ನಾವು ಹೈಕೋರ್ಟಿಗೆ 2 ಕೇಸಲ್ಲಿ ಹೋಗಿ, ಒಂದು ಮಂಗಳೂರಿನ ಕುದ್ರೋಳಿ ಮತ್ತು ಮಂಗಳಾದೇವಿ ದೇವಸ್ಥಾನದ ಸಂದರ್ಭ ಹೋಗಿದ್ದೇವೆ. ಅಂದರೆ ಕಾರ್ಪೊರೇಷನ್ ಕೊಡಬೇಕಂತ ಹೋಗಿದ್ದು. ಇಲ್ಲಿ 2 ಇದ್ರ ವಿಷಯ ಹೋಗಿದ್ದು ನಾವು. ಇಲ್ಲಿ ಏಲಮ್ ಆಗುವಾಗ ಪಾರದರ್ಶಕ ಮಾಡೋ ರೂಲ್ಸ್ ಕೊಡಿ ಅಂತ ಕೇಳಿದ್ದೇವೆ. ಅದಕ್ಕೆ ನಾಗಭೂಷಣ್ ಅವರು ಏನು ಮಾಡಿದ್ರು, ಆನ್ ದ ಸ್ಪಾಟ್ ಹೊರಟ್ರೆ ಟೈಮ್ ಕಡಿಮೆ ಉಂಟು, ಅದಕ್ಕೆ ಪರ್ ಪರ್ಸನ್ಗೆ 1 ಸ್ಟಾಲ್ ಕೊಡಿ, ಮತ್ತು ಬ್ರೋಕರ್ನ ಪೂರ್ಣ ಅಲೌಡ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಇವರು ಅದೆಲ್ಲ ಬಿಟ್ಟು ಬ್ರೋಕರೇ ಕೊಡ್ತಾರೆ. ನಾನೀಗ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳೋದು, ಗೋಶಾಲೆ ಹತ್ರ ಜಾಗ ಉಂಟಲ್ಲ, ಅದು ಆ್ಯಕ್ಚುಲಿ 2 ಲಕ್ಷ ಕೊಟ್ಟಿದ್ದ ಸುದ್ದಿ, ಆದರೆ ಅದು 8 ಲಕ್ಷ ಅವ್ರಿಗೆ ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲಿ ಮಿನಿಮಮ್ 100 ಅಂಗಡಿ ಅದರಲ್ಲೇ ಉಂಟು. ಏನು ಕೊಡಬೇಕು? ಅಲ್ಲ ಹೇಳ್ತಾರಂತಲ್ಲ, ಅಲ್ಲ ಹಾಗಾಗೋ ಸಾಧ್ಯ ಚಾನ್ಸಸ್ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೋಡಿ, 710 ಅಂಗಡಿ ಉಂಟು. ಬೇಕಾದ್ರೆ ಇವತ್ತು ನೀವು ಹೋಗಿ ಕನ್ಫರ್ಮ್ ಮಾಡಿಸ ನಿಮ್ಗೆ ಸಿಗ್ತದೆ. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ಕಳೆದ ವರ್ಷ ನನಗೆ 624 ಅಂಗಡಿ ಬಂದಿದೆ. ನಾನು ಅದನ್ನ ಈಗ ಹೈಕೋರ್ಟ್ ಸಬ್ಮಿಟ್ ಮಾಡಿದ್ದೇನೆ ಆಲ್ರೆಡಿ, CD ತಿರುಪತಿ ಮಾಡಿದ್ದೇನೆ. ಆವಾಗ ಅದು ಮಾಹಿತಿ ಕೊಡೋಕೆ ಸಹ ಇದೇ ಅಧಿಕಾರಿ ಶ್ರೀನಿವಾಸ್ ಅವರು ತುಂಬ ಕಿರಿಕಿರಿ ಮಾಡಿ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ ಮಾಡಿದರು. ಆವಾಗ ADC ಆಗಿದ್ದರು ಸಂತೋಷ್ ಕುಮಾರ್ ಅವರು, ಅವ್ರನ್ನ ಕರೆಸಿ ನಾನು ಅಪೀಲ್ ಮಾಡಿದ್ದಲ್ಲ, ಅಪೀಲಲ್ಲಿ ಕರೆಸಿ ಅವರಿಗೆ ಜೋರು ಮಾಡಿ ರೂಲ್ಸ್ ಪ್ರಕಾರ ಕೊಡಲೇಬೇಕಂತ ಆನ್ ದ ಸ್ಪಾಟ್ ಹಂಗೆ ತೆಗೆಸಿಕೊಟ್ಟಿದ್ದಾರೆ ಆವಾಗ ಡಾಕ್ಯುಮೆಂಟ್ ಎಲ್ಲ ಅವರು. ಬೇಕಾಯಿಸಿ ಅನಾಧಿಕೃತ ಅನಾಧಿಕೃತ ಅಂದರೆ ಸಾಕ್ಷಿ ಅಂತ ನಾನು ಒಂದು 2 ವಿಡಿಯೋ ಮಾಡಿದ್ದೆ ನಾನು. ಅದರಲ್ಲಿ ಅವ್ರು ಹಣ ತಗೊಳ್ತಿರು ಬಂದು ಹಣ ತಗೊಳ್ತಿರೋದು. ಈಗ ಎಕ್ಸಾಂಪಲ್, ಈಗ ನಾವು ರಥ ತೇರಿದ್ದಲ್ಲ, ಹಾಂ, ಸ್ಥಳ ಬಾಡಿಗೆ, ಅದೇ ಸ್ಥಳ ಬಾಡಿಗೆ ಹೇಳೋದು. ಅದು ಹಣ ಉಂಟಲ್ಲ, ಏಲಮ್ ಆಗಬೇಕಲ್ಲ, ರೂಲ್ಸ್ ಪ್ರಕಾರ ಎಷ್ಟು ಜಾಗ ಉಂಟು ಎಲ್ಲ ಏಲಮ್ ಆಗಬೇಕು. ಓ ಹಾಂ ಹಾಂ ಹಾಂ, ನಾನು ನಿಮ್ಗೆ ಓಪನಾಗಿ ಹೇಳ್ತೇನೆ, ಏನಂದ್ರೆ ಹೆಚ್ಚಿನ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ವ್ಯಾಪಾರಸ್ಥ ಈಗ ನನ್ನೊಟ್ಟಿಗೆ ಈಗ 5 ಜನ ಬರ್ತಾರೆ ಹೇಳಿದ್ರೆ, ಈಗ 4 ಜನ ಬರಲಿಲ್ಲ ನೋಡಿ ಆಲ್ರೆಡಿ. ಯಾಕಂದ್ರೆ ಹೇಳಿದ್ರೆ ನಮ್ಮ ವ್ಯಾಪಾರಸ್ಥ ಹೆದರ್ತಾರೆ. ನಾವೀಗ ಮುಂದೆ ಪಿಕ್ಚರ್ಗೆ ಹೋದರೆ ನಾಳೆ ಆ ಬ್ರೋಕರ್ ನಮ್ಗೆ ಬೇರೆ ಜಾಗ ಕೊಡೋದಿಲ್ಲ ಅಂತ ಹೆದರ್ತಾ ಇದ್ದಾರೆ. 1 2 ನಮ್ಮ ಮೇಲೆ ಅಲಿಗೇಷನ್ ಆಯ್ತು ಅಂತ ನಮ್ಮ ಮೇಲೆ ಬಂದು ಹೊಡೆಯೋದು ಗಲಾಟೆ ಅದೆಲ್ಲ ಆಗ್ತಂತ ಅವ್ರು ಹೆದರ್ತಾ ಇದ್ದಾರೆ. ಅದು ನಾನು ಆಗಲ್ಲ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ನನಗೆ ಜೀವ ಮೇಲೆ ಸಹ ಭಯ ಇಲ್ಲ, ನಾನು ಸಾಯಿಲ್ ಸರ್ ಹೇಳಿದ್ದೇನೆ, ಇದು ಸತ್ಯವನ್ನು ಹೇಳ್ತಿದ್ದೇನೆ. ಇದ್ರ ಬಗ್ಗೆ ನಾವು ಕಳೆದ ವರ್ಷ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಆಲ್ರೆಡಿ ಮಂಗಳೂರಲ್ಲಿ, ಇದ್ರ ಬಗ್ಗೆ ಹೇಳಿದ್ದೀನಿ. ನಾವು ಈಗ ನೀವು ಅದು ಭ್ರಷ್ಟಾಚಾರ ಅಂತ ಹೇಳಿದ್ದೀರಿ ನೀವು. ಹಾಂ ಹಾಂ, ಹೌದು, ಭ್ರಷ್ಟಾಚಾರ ಹೇಗಾಗ್ತದೆ ಅಂತ ನನ್ನ ಪ್ರಶ್ನೆ. ಭ್ರಷ್ಟಾಚಾರ ನೋಡ್ರಿ, 700 ಅಂಗಡಿ ರಿಸಿಪ್ಟ್ ಕೊಟ್ಟಿಲ್ಲ, ಈ ರಿಸಿಪ್ಟ್ ಅದು ಡೂಪ್ಲಿಕೇಟ್ ಬೋಗಸ್ ಇರ್ತದೆ. ಅದು ಈಗ ಬೋಗಸ್ ಇರ್ತದೆ. ಹೇಗೆ ನಾನು ನಿಮ್ಗೆ ಓಪನ್ ಆಗಿ ನಾನು ಹೇಳ್ತೇನೆ, ನಿಮ್ಗೆ ಓಪನ್ ಆಗಿ ಹೇಳ್ತೇನೆ. ಕಳೆದ ವರ್ಷ ನಾನು ಮಾಹಿತಿ ಹಾಕಲಿ ಅವ್ರ ಮಾಹಿತಿ ಕೇಳಿದ್ದೇನೆ. ಆವಾಗ 320 ಅಂಗಡಿ ಇತ್ತು. ಇವ್ರು ನಂಗೆ ಮಾಹಿತಿ ಲೆಟರ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. 250 ಅಂಗಡಿ ನಾವು ಕೊಟ್ಟಿದ್ದೇವೆ, ಬಾಕಿ 70 ಅಂಗಡಿ ಖಾಲಿ ಇತ್ತು ಅಂತ ಹೇಳಿದ್ದಾರೆ. ನಾವು ವಿಡಿಯೋ ರೆಕಾರ್ಡ್ ಮಾಡಿದಲ್ಲಿ ನಮ್ಗೆ 1 ಅಂಗಡಿ ಖಾಲಿ ಸಿಗಲಿಲ್ಲ. ನಂಬರ್ 1. ನಂಬರ್ 2, ಅವರು 250 ರಿಸೀಟ್ ಕೊಡಬೇಕಾ ಬೇಡವಾ? ನನಗೆ 293 ರಿಸೀಟ್ ಕೊಟ್ಟಿದ್ದಾರೆ. ಅದು ಒಂದೇ ಸೀರಿಯಲ್ದು ಒಂದೇ ನಂಬರ್ ಇದ್ದು 3-4 ರಿಸೀಟ್ ಉಂಟು. ಕಳೆದ ವರ್ಷ ನಾನು ಉಂಟು ಆಲ್ರೆಡಿ. ನಾನು ಕೊಟ್ಟು ಹೈಕೋರ್ಟ್ ಸಬ್ಮಿಟ್ ಮಾಡಿದ್ದೇನೆ ಎಲ್ಲ. ಅದೆಲ್ಲ ಪೂರ್ತಿ ಸ್ಟಡಿ ಮಾಡಿ ಎಲ್ಲ ಲಾಯರ್ ಮುಖಾಂತರ ಸ್ಟಡಿ ಮಾಡಿ. ಹೌದು, ಕೆಲವರಿಗೆ ಕೊಡ್ತಾರೆ, ಕೆಲವರು ಕೊಡುವುದಿಲ್ಲ. ನಮಗೆ ಕೊಟ್ಟಿದ್ದುಂಟಲ್ಲ, ನಮಗೆ ಕೊಟ್ಟಿದ್ದಾರೆ 320ಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಅದು ಈಗ ಬೇರೆ ಕೊಟ್ಟ ರಿಸೀಟ್ ಉಂಟಲ್ಲ, ಹಾಂ, ಬೇರೆ ರಿಸೀಟ್ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದಾರೆ. ಉಳಿದವರಿಗೆ ಅವರು ಹಣ ತಗೊಂಡು ಕೊಡುವುದು ಡೈರೆಕ್ಟು. ಅದು ರಿಸೀಟ್ ಕೆಲವರು ಕೊಡ್ತಾರೆ, ಕೆಲವರು ಕೊಡುವುದಿಲ್ಲ. ಅದು ಕೆಲವರು ರಿಸೀಟ್ ಕೊಡ್ತಾರೆ. ಅದು ಯಾವ ಗೊತ್ತುಂಟ, ಈ 320 ಹರಾಜಾಗಿರ್ತದಲ್ಲ, ಅದೇ ರಿಸೀಟ್ನ ಡೂಪ್ಲಿಕೇಟ್ ಮಾಡಿ ಕೊಡೋದು. ಹಾಗೆ ನಂಬರ್ ಅದೇ ಬರ್ತದೆ, ನಿಮ್ಮ ಸೀರಿಯಲ್ ನಂಬರ್ ಅದೇ ಬರ್ತದೆ. ಕಳೆದ ವರ್ಷ ನಮ್ಗೆ ಸಿಕ್ಕಿದೆ ಅದು ಆಲ್ರೆಡಿ. ಈ ಸಲ ನಂಗೆ ಇನ್ನು ತಗೊಳ್ಬೇಕು. ಇನ್ನು ವ್ಯಾಪಾರಸ್ಥರ ಹತ್ರ ಹೋಗಿಲ್ಲ ನಾನು. ಹೌದು, ಅದು ವ್ಯಾಪಾರಸ್ಥರು ಅಂತ ಹೇಳ್ತಾರೆ, ಈಗ ಸ್ವಲ್ಪ ನಿಲ್ಲಿ ವ್ಯಾಪಾರ ಆಗಲಿ. ಈಗ ನೀವು ಮಾಡಿದರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು. ನಾನು ಆಕ್ಚುಲಿ ಮೊನ್ನೆ ಮಾಡುವ ಇದು ಪ್ರೆಸ್ ಮೀಟ್ ಅವ್ರು ಹೇಳಿದ ಹಾಗೆ, ಮತ್ತು ನನಗೆ ಕ್ಯಾರೆ ಮಾಡಲ್ಲ ಬಂದೆ ನೋಡು ಆದಾಗ ಆಯ್ತು ಬಂದಿದ್ದಾರೆ. ಸರಿ, ಹೌದು, ಸ್ಪಷ್ಟವಾದ ಕಾರಣ ಒಂದು ಉಂಟಲ್ಲ ಸರ್. 320 ಅಂಗಡಿ ಎಲ್ಲ ಮಾಡಿದ್ದಲ್ಲ ಅವರು. ಒಂದು 320 ಅಂಗಡಿ ಮಾಡಿದ ಆಲ್ರೆಡಿ ಕೊಟ್ಟಿದ್ದ ಏಲಮ್ ಆಗಿದಲ್ಲ. ಅಲ್ಲ, ಒಂದು ನಿಮಿಷ,
ದಾಖಲೆ ಎಂತ ಬೇಕು ನಿಮ್ಗೆ ಹೇಳಿ ನನಗೆ. ಒಂದು ರಿಸಿಪ್ಟ್ ಗೋಲ್ ಮಾತ್ರ ರಿಸಿಪ್ಟ್ ನಾನು ನಿಮಗೆ ವೀಡಿಯೋ ಹೋದ್ಮೇಲೆ ನಿಮ್ಗೆ ವೀಡಿಯೋ ಕಳಿಸ್ತೀನಿ, ಸೆಂಡ್ ಮಾಡ್ತೇನೆ ಎಲ್ಲ ನಿಮಗೆ. ನೀವು ಒಂದೆರಡು ನಂಬರ್ ಕೊಟ್ಟು ನಾವು ವೀಡಿಯೋ ಕೊಡ್ತೇವೆ, ರೆಕಾರ್ಡ್ ಹಣ ತಗೊಳ್ತೇಲ್ಲ. ರೂಲ್ಸ್ ಪ್ರಕಾರ ಹಾಂ ಹೆಣ್ಣು ಅಂಗಡಿ ಮುಂದೆ ಇದೆ, ಹಾಂ ಅಂಗಡಿ ಇದೆ, ಹಾಂ 320 ಅಂಗಡಿ ಏಲಂ ಆಗಿದೆ. ಹ್ಞೂ ಈಗ ಬಾಕಿದು ಏಲಂ ಆಗದೆ ಕೊಟ್ಟಿದ್ದಾರೆ, ಅದೇ ಹಾಕಿ ಕೊಟ್ಟರು. ಕೊಡುವ ಇದು ಆಪ್ಷನ್ ಉಂಟಾ? ಇಲ್ಲ, ಆಪ್ಷನ್ ಇಲ್ಲ ಇಲ್ಲ ಇಲ್ಲ. ಹಾಂ ಈಗ ಇವ್ರು ಹೇಳ್ರಲ್ಲ, 320 ಕೆಲವರು ಬರೋದಿಲ್ಲ ಅಂತ ಖಾಲಿ ಉಳಿತದೆ ಹೇಳ್ರಲ್ಲ, ಖಾಲಿ ಉಳಿಬೇಕಲ್ಲ ಸರ್. ಈಗ ನಾನು ಹೇಳೋದು ನಿಮಗೆ, ನೀವೀಗ ನಾವು ನನ್ನೊಟ್ಟಿಗೆ ಬಂದು ನಾನು ತೋರಿಸ್ತೇನೆ ನಿಮಗೆ, ಒಂದೇ ಒಂದು ಅಂಗಡಿ ಖಾಲಿ ಇಲ್ಲ ಅಲ್ಲಿ. ಬಾಕಿದ ಜಾಗಕ್ಕೆ ಹಾಂ ಕೆಲವರು ಬಂದಲ್ಲಿ ಕುಳಿತುಕೊಳ್ತಾರೆ, ಹೋಗ್ತಾರೆ, ಒಂದು ರೌಂಡ್ ಹೋಗ್ತಾರೆ, ಹಾಂ ಯಾವ ಜಾತ್ರೆ ಶುರುವಾಗುವಾಗ ಹಾಂ ಸಮಿತಿಯವರು ಹೋಗ್ತಾರೆ, ಸಮಿತಿ ಎಲ್ಲ ಯಾರು ಸಂಬಂಧಪಟ್ಟ ಯಾರು ಬಾಕಿದ ಜಾಗದಲ್ಲಿ ಕುಳಿತುಕೊಳ್ತಾರೆ, ಹೌದಲ್ವಾ? ಹಾಂ ಕುಳಿತುಕೊಂಡಾಗ ಅಲ್ಲಿ ಬಿಲ್ ಮಾಡಿ ಕೊಡ್ತಾರೆ ಹಾಂ ಅಲ್ವಾ, ಕೊಡ್ತಾರಲ್ವಾ? ನಾ ಹೇಳ್ತೇನೆ, ಇಲ್ಲ ಆ ರೂಲ್ಸ್ ಇಲ್ಲ ಅಲ್ಲಿ ಅವ್ರ ಹತ್ರ. ಅದೇ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಅಲ್ವಾ? ಇಲ್ಲ ಕೂತ್ಕೊಳ್ಳಿಕ್ಕಿಲ್ಲ, ಇಲ್ಲ ಇಲ್ಲ ಕಾನೂನು ಕಾನೂನು ಇಲ್ಲ. ಅದನ್ನ ಹೇಗೆ ಸಿಗಿದ್ದಾರೆ ಅವರು ತಗಿಲಿಲ್ಲಲ್ಲ ಸರ್, ನಾನು ಅದೇ ನಿಮ್ಗೆ ಹೇಳುದಲ್ಲ. ಮುಂಗಾಳಿ ಒಬ್ರು ಕೂರು ಬಂದೆ, ಕೂರಡವರು ಬಂದು ಒಂದು ಆಪರೇಷನ್ ಮಾಡಿದ್ದಾರೆ, ಹಾಂ ಗೊತ್ತಾಯ್ತಾ? ಅದೊಂದು ಖಾಲಿ ಜಾಗದಲ್ಲಿ ಕುಳಿತುಕೊಂಡು ಮಾಡಿದ್ದಾರೆ. ಹಾಂ ಅದಕ್ಕೆ ಎಂತ ಮಾಡ್ತಾರೆ ಹಾಗೆ ಕುಳಿತುಕೊಂಡಾಗೆ? ಅಲ್ಲ, ಅವರು ಆರ್ಕೆಸ್ಟ್ರಾ ಮಾಡೋ ಆ ವಿಷಯನ ಇಲ್ಲ ಹೇಳಿ, ನೀವು ಅಂಗಡಿ ವಿಷಯನ ಹೇಳ್ತೀವಿ. ಇಲ್ಲ, business ಅಲ್ಲಿ ಹಾಂ ಎಬ್ಬಿಸ್ಬೇಕಲ್ಲ ಸರ್. ಈಗ ನನ್ನ ಪುಗ್ಗ ನಾನು ಒಂದು ಹೇಳ್ತೇನೆ ಸರ್, ಯಾರು ನೀವು ಗಲಾಟೆ ಓಕೆ ನಾನು ಹೇಳ್ತೀನಿ ನೋಡಿ, ನೀವು ಏಲಂ ಮಾಡಿ ನಮ್ಮ ಒಂದು ಅಂಗಡಿ 30-40 ತಗೊಳ್ಳುವಾಗ ನಾವು ವ್ಯಾಪಾರ ಮಾಡಿ, ಎಕ್ಸಾಂಪಲ್ ನನಗೆ ನಂದು ಹೇಳ್ತೇನೆ, ನಾನು ಟಾಯ್ಸ್ ಅಂಗಡಿ ಮಾಡ್ತಿದ್ದೇನೆ ಸರಿಯಾ. ಈಗ ಪುಗ್ಗ ಬಾಲ್ ಮಾರೋರು ಎಷ್ಟು ಜನ ಬರ್ತಾರೆ, ಈ ಕೊಳ್ಳಲು ಅದೆಲ್ಲ ಹಾಕಿದ್ರೆ ಎಷ್ಟು ಜನ ಮಾಡಿ ಬರ್ತಾರೆ, ಅವ್ರಿಗೆ ಹಣ ತಗೊಳ್ತಾರೆ ಇವರು, ಖಂಡಿತ ತಗೊಳ್ತಾರೆ. ದಿವಸಕ್ಕೆ 500 ರೂಪಾಯಿ 1,000 ರೂಪಾಯಿ ತಗೊಳ್ತಾರೆ ಅವರು, ಅದು ಚೀಟಿ ಕೊಡೋದಿಲ್ಲ ಸರ್ ಅವರಿಗೆ. ಹಾಂ ಎಲ್ಲ ಜಾಗ ಎಲ್ಲ ಮಾಡಿ ಕೊಡಲಿ. ಹಾಂ ಅದು ವಾಪಸ್ ಇಲ್ಲ, ವಾಪಸ್ ಡೇಟ್ ಇರ್ಬೋದಲ್ಲ ಅವರಿಗೆ. ಈಗ ನೋಡಿ, ಮೊನ್ನೆ ಅವರು 2 ತಾರೀಕಿಗೆ ಎಲ್ಲ ಮಾಡಿದ್ದಾರೆ, ಜಾತ್ರೆ ಸ್ಟಾರ್ಟ್ 10 ತಾರೀಕಿಗೆ ಸರ್. ವಾಪಸ್ ಅವ್ರು 3 ತಾರೀಕು 4 ತಾರೀಕು ವಾಪಸ್ ಮಾಡ್ಬೋದಲ್ಲ ಎಲ್ಲ ಉಳಿದ್ರೆ. EMD ಅಂತ 10,000 ತಗೊಳ್ತಾರೆ, EMD ಅಂತ. ಹಾಂ ಅವರನ್ನ ನೋಡಿ, ನಾನು ಹೇಳ್ತೀನಿ ಈಗ ನಂದು ಬಿಡಿ, ನಾನು ಗಂಟೆ ಅಂತ ಬಿಟ್ಟಾಗಿ ಒಂದು 7 ಸಾವಿರ ತಗೊಂಡಿವೆ. ಈಗ ಕೆಲವರು ನೀವು ಅದನ್ನ ರೆಕಾರ್ಡ್ ಚೆಕ್ ಮಾಡಿ ಹೋದರೆ ಒಬ್ಬರೇ ಸಲ 2-3 ಅಂಗಡಿ ಉಂಟು. ಅದು ಸೌಂಡ್ ಅವ್ರು ಹೇಳ್ತಾರೆ, ಪಾಪ ಅವ್ರು 20 ಅಂಗಡಿ ಬೇಕು, ನಾ ಎಂತ ಮಾಡಬೇಕು, ನಾನು ಕೊಡಬೇಕಲ್ವ, ಹಾಗೆ ಹೇಳ್ತಾರೆ. ನಿಮ್ಮ ಕುಟುಂಬದಲ್ಲಿ 2 ಅಂಗಡಿ ಉಂಟಾ? ನಾನು ಗಂಟೆ ಅಂತ ಇಬ್ಬರು ಸೇರಿ ಒಂದು ಅಂಗಡಿ ಮಾಡಿದ್ದಲ್ಲ. ಒಂದೇ ಕುಟುಂಬ? ಹೌದು, ಕುಟುಂಬಕ್ಕಂತ ಇಲ್ಲ ಸರ್, ಪರ್ ಪರ್ಸನ್ ಒಬ್ಬರಿಗೆ ಒಂದು ಅಂಗಡಿ. ಈಗ ನೀವು ಬಂದರೆ ನಿಮ್ಗೊಂದು ಅಂಗಡಿ, ನನಗೊಂದು ಅಂಗಡಿ. ಈಗ ನಿಮ್ಗೆ 20 ಬಿಡಿ ಅಂಗಡಿ ಸ್ಟಾಲ್ ಆಗ್ತದೆ, ನೀವು ನಿಮ್ಮ ಮನೆಯವರದ್ದು ಯಾರು ಬರಬೇಕು, ಮಗಳು ಅಥವಾ ಮಿಸ್ಸೇಜ್ ಯಾರು ಬರಬೇಕು, ಅವು 2 ಸೇರಿ 20 ಫೀಟ್ ಅಂಗಡಿ ಆಗ್ತದೆ. ಈಗ ನನಗೆ 20 ಫೀಟ್ 2 ವರ್ಷದಿಂದ ಗೊತ್ತು ನನಗೆ. ಕಳೆದ ವರ್ಷ ನಾನು ಅವತ್ತೇ ಅವ್ರಿಗೆ ಕೇಳಿದ್ದೆ, ಪಾಯಿಂಟ್ ಕೇಳಿದೆ ಅಲ್ಲಿ, ಅವರು ಎಲ್ಲ ಆಗೋ ದಿವಸ ನಾವು ಮಾತಾಡ್ಲಿಕ್ಕೆ ಅಂತ ಹೇಳಿಕೆ, ನೀವು ಇಲ್ಲಿ ಅಂತ ಮಾತಾಡಲಿಕ್ಕಿಲ್ಲ, ಇಲ್ಲಿ ನಮ್ಮದು ರೂಲ್ಸ್ ನಡೆಯುದು, ನಿಮ್ಮ ರೂಲ್ಸ್ ನಡೆಯೋದಿಲ್ಲ, ನಾವು ನಿಮ್ಗೆ ಹೇಳ್ತೇವೆ, ಅದನ್ನು ನಾವು ಪಾಲನೆ ಮಾಡ್ತೇವೆ ಹೇಳಿದ್ರು. ಆಮೇಲೆ ವಾಪಸ್ ಪರ್ಸ್ನಲಾಗಿ ಅವ್ರು ಹೇಳಿದ್ರು, ನಾನು ಭೇಟಿಯಾಗಿದ್ದೀವಿ, ನಾನು ಈಶ್ವರ ಭಟ್ರನ್ನ ಭೇಟಿಯಾಗಿದ್ದೀನಿ, ನಾನು ಶ್ರೀನಿವಾಸ ಅವ್ರ ಸಹ ಭೇಟಿಯಾಗಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಅದಕ್ಕೆ ಅವ್ರಿಗೆ ಕ್ಲಿಯರಾಗಿ ಹೇಳಿದರು, ಇಲ್ಲ ನಾವು ಈ ಸಲ ಯಾರು ಬ್ರೋಕರ್ನ ಬಿಡುವುದಿಲ್ಲ ಅಂತ ಹೇಳಿದ್ರು. ಮತ್ತು ಒಳಗೆ 4 ಜನ ಬ್ರೋಕರ್ ಇದ್ದರು, ಅವ್ರನ್ನ ಸಹ ಹೊರ ತೆಗಿಲಿಕ್ಕೆ ಹೇಳಿದೆ ನಾನು. ಆಯ್ತು ತೆಗಿತೆ ಅಂತ ತೆಗಿಲೇ ಇಲ್ಲ ಲಾಸ್ಟ್ ತನಕ. ನಾನು ಇದ್ರ ಬಗ್ಗೆ SP ಭೇಟಿ ಆದವಲ್ಲ, SP ಅವ್ರು ನನಗೆ ಕ್ಲಿಯರಾಗಿ ಅವರು ಲೆಟರ್ ಬರೆದು ಕೊಟ್ಟಿದ್ದು PIಗೆ, ನೀವು ಸ್ವತಃ ಹೋಗಿ ಹಾಜರಾಗಿ ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸ್ ಇರ್ತಾರಲ್ಲ ಅವ್ರ ಮುಖಾಂತರ ನೀವು ಅವ್ರನ್ನ ಎಬ್ಬಿಸಿ ಅಂತ ಕೊಟ್ಟಿದ್ದಾರೆ ಅವರು. ಈಗ ಎಷ್ಟು ಬ್ರೋಕರ್ಗಳಿಗೆ ಅಂಗಡಿ ಕೊಟ್ಟಿದ್ದಾರೆ ಜಾಸ್ತಿ? ಒಬ್ಬ ಬ್ರೋಕರ್ ತಗೊಂಡು ಅವ 10-20 ಹಾಂ ಒಳಗೆ ಕೊಡುದು. ಈಗ ಎಕ್ಸಾಂಪಲ್ ಈಗ ನಾನೀಗ 30 ಈಗ ಉದಾಹರಣೆಗೆ ಯಾರೋ ಒಬ್ಬ ಒಂದು ಬ್ರೋಕರ್, ನಿಮಗೆ ಗೊತ್ತಿರುವ ಬ್ರೋಕರ್ ಯಾರು, ಅವ್ರು ಎಷ್ಟು ಅಂಗಡಿ ತಗೊಂಡಿದ್ದಾರೆ? ಈಗ ಅಲ್ಲಿ ಇದ್ದವ ಗೋಶಾಲೆ ಜಾಗ ತಗೊಂಡಿದ್ದಾನಲ್ಲ, ಅವ 8 ಲಕ್ಷ ತಗೊಂಡಿರ್ತಾರೆ, ಅದ್ರಲ್ಲಿ 100 ಅಂಗಡಿ ಉಂಟು ಈಗ ಗೋಶಾಲೆ. ಹಾಂ ಗೋಶಾಲೆ ಜಾಗ ಎಲ್ಲ ಮಾಡೋದು ಯಾಕೆ ಕೊಟ್ಟರು ಅವರು? ಅಷ್ಟು ಜಾಗದ ದೇವಸ್ಥಾನದ ಬಂತಲ್ಲ, ದೇವಸ್ಥಾನ ಬಾಕಿ ಕೆಲಸ ಎಲ್ಲ ಒಳ್ಳೆದುಂಟು, ಅಭಿವೃದ್ಧಿ ಕೆಲಸ ಒಳ್ಳೆದುಂಟು, ಅನ್ನದ ಕೆಲಸ ಅದ್ರ ಬಗ್ಗೆ ನಾವು ಒಂದು ಚೂರು ಮಾತಾಡೋದಿಲ್ಲ. ಆದರೆ ಇಲ್ಲಿ ನಮ್ಮ ವ್ಯಾಪಾರಸ ಹೊಟ್ಟೆ ಮೇಲೆ ಹೊಡಿತಿದ್ದಲ್ಲ, ಇದ್ರ ಬಗ್ಗೆ ನಾವು ಮಾತಾಡೋದು ಅಷ್ಟೇ. ಅದು ಎಲ್ಲ ಮಾಡಿಕೊಡ್ಬೇಕಿತ್ತಲ್ಲ ರೂಲ್ಸ್ ಪ್ರಕಾರ ಅವರು. ಈಗ ನೋಡಿ ಅದೊಂದು ಎಂತ ಬಜಾರ್ ಅಂತ ಬಂದಿದ್ದಲ್ಲ ನೋಡಿ, ದೊಡ್ಡದನ್ನು ಹಾಕಿದ ನೋಡಿ, ಇಲ್ಲಿ ಆ ಬಿಲ್ಡಿಂಗ್ ನಮ್ಮ ಹಾಲ್ ಹೊತ್ತು ಸಭಾವನ ಈ ಸೈಡ್ ಹಾಕಿದ ನೋಡಿ, ಒಂದು ಎಂತ ಹೇಳ್ತಾರಕ್ಕೆ ಹ್ಯಾಂಡ್ಲೂಮ್ ಕಮ್ಮಿ ಅಂತ ಹೇಳ್ತಾರಲ್ಲ, ಹ್ಯಾಂಡ್ಮೇಡ್ ಎಲ್ಲ ತಯಾರು ಮಾಡೋದಂಥದ್ದು ಹಾಗೆ ದೊಡ್ಡದು ಇದು ಸ್ಟಾಲ್ ಹಾಕಿದೆ ನೋಡಿ, ಅವ್ರಿಗೆ ಹಾಗೆ 2 ಲಕ್ಷ ಅಂತೆ. ಅದು ಇಲ್ಲ ಏನಮ್ಮ ರೂಲ್ಸ್ ಪ್ರಕಾರ ಹೋಗಿ ನಮಗೇನು ಬೆದರಿಲ್ಲ, ಹೈಕೋರ್ಟ್ ನಿರ್ದೇಶನ ಪ್ರಕಾರ ಏನಮ್ಮ ಮಾಡ್ಕೊಂಡು ಹೋಗಲಿ.
ಮತ್ತು ನೀವು ಭ್ರಷ್ಟಾಚಾರ ಬಗ್ಗೆ ಒಂದು ಕೇಳಿದಲ್ಲ ಸರ್, ಈಗ ಅಲ್ಲಿ ಏಲ ಮಾತು 320 ಅಂಗಡಿ, ಅಲ್ಲಿ 320 ಅಂಗಡಿ ಉಂಟಾ ಈಗ? ನೀವು ಜನರಲ್ ಈಗ ಅದನ್ನು ಇವರು ಪ್ರಸ್ತಾಪ ಮಾಡಿದ್ರು. ಹಾಂ, ಈಗ ಜನ ಬರದೇ ಇದ್ದಾಗ ಅವರು 320 ಅಂಗಡಿಗಳನ್ನ ಎಲ್ಲ ಮಾಡಿದ್ರು. ಅದು ಪ್ರಮುಖ ಜಾಗದ ಇರ್ಬೋದು ಅಂತ ನನ್ನ ತಲೆಯಲ್ಲಿ ಬಂತು. ಉಳಿದಕ್ಕೆ ಜನ ಬರಲಿಲ್ಲ, ನಂತರ ಬಂದರು, ಹಾಗೆ ಕೊಟ್ಟರು ಅವ್ರಿಗೆ. ಟೋಟಲ್ 320ರಲ್ಲಿ ಜನ ಆ ದಿವಸ ಅದು ನಿಮ್ಗೆ ಓಪನ್ ಆಗಿದೆ, ನಿಮ್ಮ ಸುದ್ದಿ ಬಿಡುಗಡೆ ಬಂದಿದ್ದು ನೋಡಿ. ಆ ದಿವಸ ಮಾನಸ್ ಬಂದು ನೋಡಿ, 126 ಅಂಗಡಿ 127 ಅಂಗಡಿ ಬಾಕಿ ಉಂಟು ಅಂತ ಬಂದಿದೆ ಅದರಲ್ಲಿ. ಮತ್ತು 200 ಚಿಲ್ಲರೆ ಅಂಗಡಿ ಹೋಗಿದೆ ಹಾಕಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ಅಷ್ಟು ಅಂಗಡಿ ಬಾಕಿ ಇದ್ದು ನಮ್ಮ ನೆಕ್ಸ್ಟ್ ಮಾಡ್ಕೊಂಡ್ರಲ್ಲ, ಅಂದ್ರೆ 320 ಬೇಕಲ್ಲ. ಏಲಂ ನೀವು ಲೀಸ್ಟ್ ಹಾಕಿದ್ರೆ ಅದು 320 ಹಾಕಿದ್ರಲ್ಲ, ಅಷ್ಟೇ ಬೇಕು. ಇದು 700 ಯಾಕೆ ಆಗ್ತದೆ? ಹಾಂ, ಉಳಿದವರಿಗೆ ಮಾರ್ಕ್ ಹಾಕಲಿಲ್ಲ. ಇಲ್ಲ, ಮಾರ್ಕ್ ಹಾಕೋದು ಕೊಡ್ತದೆ, ಅದೇ ಪ್ರಾಬ್ಲಮ್ ಅಲ್ಲ ಸರ್. ಈಗ ಮಾರ್ಕ್ ಹಾಕಿದಲ್ಲಿ 320 ಫುಲ್ ಆಗಿದೆ. ಈಗ ನೀವು ನಾಳೆ ಮಾಹಿತಿ ನಾನು ಒಬ್ಬ ಮಾಹಿತಿ ಕೊಡಿ ಅರ್ಜಿಗೆ ಕೊಡ್ತೇನೆ. ಈಗ ನಾನು ನಂಗೆ ಮಾಹಿತಿ ಬರ್ತದೆ, 250 ಅಥವಾ 300 ಕೊಟ್ಟಿದ್ರೆ ಹೇಳ್ತಾರೆ, ಆದರೆ 20 ಬ್ಯಾಲೆನ್ಸ್ ಉಂಟು ಅಂತ ಹೇಳ್ತಾರೆ. ಆದರೆ ಈಗ ನೀವು ಸ್ವತಃ ನೋಡಲ್ಲ, ಒಂದು ಅಂಗಡಿ ಬ್ಯಾಲೆನ್ಸ್ ಇಲ್ಲ, ಎಲ್ಲ ಅಂಗಡಿ ಫುಲ್ ಉಂಟು. ಆ್ಯಕ್ಚುಲಿ 700 ಅಂಗಡಿ ಉಂಟಲ್ಲಿ. ಹಾಂ, ಮಾರ್ಕ್ ಹಾಕದೆ ಅಂಗಡಿ ತುಂಬ ಕೊಟ್ಟಿದ್ದಾರೆ, ಅದಕ್ಕೆ ಟೋಟಲ್ 700 ಅಂಗಡಿ ಆಯ್ತು ಅಂತ ಹೇಳೋದು ನಾನು ನಿಮಗೆ. ಮಾರ್ಕ್ ಹಾಕಿದ್ದು 320, ಏಲ ಮಾಡಿದ್ದು 320, ಅದು ಬಿಟ್ಟು 380 ಉಂಟು. ಈಗ ನಮ್ಮದು ಒಂದು ಅಂಗಡಿಗೆ 35,000-40,000 ಅವರೇಜಿಗೆ ಹೋಗ್ತದಲ್ಲ, ಹಾಗಾದ್ರೆ ಈ 300 ಅಂಗಡಿ ಎಷ್ಟು ಆಯಿತು? ಈಗ 320ಕ್ಕಿಂತ ಒಂದು ಅಂಗಡಿ ಜಾಸ್ತಿ ಇದ್ದು ಕೂಡ ಅದು ಇಲ್ಲಿಗಲ್ಲ, ಅನ್ಲೀಗಲ್ ಆಗ್ತದೆ, ಅನಧಿಕೃತ ಆಗ್ತದೆ. ಅದಕ್ಕೆ ನಾನು ಈಗ ಪ್ರೆಸ್ ಮೀಟ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇನ್ನೀಗ 4-5 ಸೀರೆ ವ್ಯಾಪಾರಸ್ಥರು ಇರ್ತಾರೆ. ಈಗ ಜಿಲ್ಲಾಧಿಕಾರಿ ಆಗಲಿ ಪೊಲೀಸ್ ಅವ್ರ ಮುಖಾಂತರ ಒಂದು ಇನ್ಕ್ವೈರಿ ಮಾಡೋದು ಮಾಡಲಿ. ನಾವೇನು ವಿಡಿಯೋ ಕಡೆ ಮಾಡಿ ಇಟ್ಟಿದ್ದೇವೆ, ನಾಡ್ದು ಹೈಕೋರ್ಟಲ್ಲಿ ಅವ್ರನ್ನ ಮಾತು ಹೇಳಬಾರ್ದಲ್ಲ, ಆವತ್ತು ನೀವು ಯಾಕೆ ಗಮನ ತರಲಿಲ್ಲ ಅಂತ ಬರಬಾರ್ದು ಅಂತ ನಾವು ಪ್ರೆಸ್ ಮೀಟ್ ಮಾಡೋದು, ಅದು ಬಿಟ್ಟು ಬೇರೆ ಏನಲ್ಲ.